ಶರಣ್ರಿಪ್ಪ ಎಲ್ಲ ಅನಾಹುತ ಮಂದಿಗೆ. ಇದ್ಯಾವುದು ಸಂಚಲನ, ಇದ್ಯಾವುದು ಪಾದಯಾತ್ರೆ ಹೋಗ್ತದೆ ಅಂತ ಎಲ್ಲರೂ ಅಂದ್ಕೊಂಡ್ರಲ್ವ? ಹೌದು, ನಮ್ಮ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮಕ್ಕೆ ಒಂದು ಸಂಯಮ ಪ್ರಶಸ್ತಿ ದೊರಕಿರೋ ಕಾರಣ ಕೊಪ್ಪಳದ ಗಾಂಧಿ ಬಳಗದ ಸದಸ್ಯರು ಹಾಗೂ ಮತ್ತಿತರರು ಬೇರೆ ಬೇರೆ ಗ್ರಾಮಸ್ಥರು ಕೂಡ ಜೊತೆಯಾಗಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದರು. ಇದು ಮೊನ್ನೆ ಆಗಸ್ಟ್ 16, 2026 ಅಂದರೆ ಭಾನುವಾರ ಇತ್ತು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ದೆಹಲಿನಲ್ಲಿ ಕೇಂದ್ರ ಸಮಿತಿ ಇದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಗಾಂಧಿ ಸ್ಮಾರಕ ನಿಧಿಗಳಿದ್ದಾವೆ. ಆ ಕರ್ನಾಟಕ ರಾಷ್ಟ್ರದ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರು ಶ್ರೀ ಉಡಪಿ ಕೃಷ್ಣ ಅವರು ಮೂಲತಃ ಶಿಕ್ಷಣ ತಜ್ಞರು. ನೀವೆಲ್ಲರೂ ಕೇಳಿರ್ತೀರಿ. ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಶರಣಪ್ಪನವರು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಘ ಮಂಡಳಿಯ ಅಧ್ಯಕ್ಷರು. ಅವರದ್ದು ಕೆಲಸ ಏನು ಅಂದರೆ, ಎಲ್ಲಿ ಮದ್ಯ ಮಾದಕ ವಸ್ತು ಬಳಕೆ ಆಗ್ತಾ ಇದೆ, ಎಲ್ಲಿ ಅದರ ಯಥೇಚ್ಛ ಬಳಕೆ ಆಗ್ತಾ ಇದೆ, ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಪಣ ತೊಟ್ಟಿರುವಂತಹ ಅಧ್ಯಕ್ಷರು. ಮದ್ಯ ಮತ್ತು ಮಾದಕ ವಸ್ತುವಿನಿಂದ ಯಾರು ದೂರ ಇರ್ತಾರೆ ಅವರಿಗೆ ಕೊಡುವಂತಹ ಪ್ರಶಸ್ತಿ. ಆ ಪ್ರಶಸ್ತಿನ ಕೊಡೋರು ನಮ್ಮ ಶರಣಪ್ಪ ಅವರು ಇವತ್ತು ಇಲ್ಲಿ ಇದ್ದಾರೆ. ಹಾಗೆ ಶಿವರಾಜ್ ಅವರು ಗಾಂಧಿ ಚಿಂತಕರು. ಅವರು ಮೂಲತಃ ಪ್ರಾಧ್ಯಾಪಕರು, ಆದರೆ ಗಾಂಧಿಯವ್ರನ್ನ ನಮ್ಮ ಅಂತರಾಳದಲ್ಲಿ ಇಟ್ಕೊಂಡಿರುವಂಥವ್ರು. ಅವ್ರಿಗೆ ಕರ್ನಾಟಕ ಸರ್ಕಾರ ಒಂದು ಪ್ರಶಸ್ತಿ ಕೊಡುತ್ತೆ, 5 ಲಕ್ಷ ರೂಪಾಯಿ ನಗದಿನ ಪ್ರಶಸ್ತಿ, ಗಾಂಧಿ ಪ್ರಶಸ್ತಿ. ಗಾಂಧಿ ವಿಚಾರದಲ್ಲಿ ಯಾರು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪುಸ್ತಕಗಳನ್ನ ಮಾಡಿದ್ದಾರೆ. ಇವತ್ತು ಮುಖ್ಯ ಕಾರ್ಯಕ್ರಮ ನಮ್ಮ ಹಟ್ಟಿನಲ್ಲಿರೋದ್ರಿಂದ ನಮ್ಮ ಕುಲಕರ್ಣಿಯವರು, ಪ್ರಮೋದ್ ಕುಲಕರ್ಣಿಯವರು, ಪ್ರಜಾವಾಣಿಯ ಕೊಪ್ಪಳದ ವರದಿಗಾರರು, ಈ ಗಾಂಧಿ ಬಳಗದ ಅವರು ನಮಗೆ ಹೇಳಿದ್ರು, ಇವತ್ತಿನಿಂದ ಬಂದು ಇಲ್ಲಿ ಅಧ್ಯಕ್ಷರು ನಿಮಗೆಲ್ಲ ಚಾಲನೆ ಕೊಡಬೇಕು ಅಂತ ಕೇಳ್ಕೊಂಡು, ಹೀಗಾಗಿ ನಾವೆಲ್ಲ ಬಂದಿದ್ವಿ. ನಂದೀಶ್ ಅವರು ಮೊಹಮ್ಮದ್ ಚಿಲಾನಿ ಅವರು, ನಮಗೆ ಭಾಳ ಸಂತೋಷ. ಸರ್ಕಾರ ಇಂಥ ಕೆಲಸದಲ್ಲಿ ಹಿಂದೆ ನಿಂತು ಬೆನ್ನು ತಟ್ಟೋದಿಲ್ಲ. ಆದರೆ ಮೊಹಮ್ಮದ್ ಚಿಲಾನಿ ಅವರು ಅಲ್ಲಿ ಮಾಡೋ ಕಾರ್ಯಕ್ರಮ, ಇಲ್ಲಿ ಸಂಘಟನೆ ಎಲ್ಲ ನೋಡಿ ಸಂತೋಷ ಆಯಿತು. ನಿಮ್ಮ ಗ್ರಾಮಕ್ಕೆ ಅವರು ಬಂದಿದ್ದಾರೆ. ಅವರನ್ನು ನಾನು ಇಲ್ಲಿ ಅವರು ಗಾಂಧಿ ಸ್ಮಾರಕ ನಿಧಿ ಮತ್ತು ಮದ್ಯಪಾನ ಸಂಘ ಮಂಡಳಿ ಎರಡು ಪರವಾಗಿ ಅವರನ್ನು ನಾನು ನಾನು ದಿನೇಶ್, ಮೂಲತಃ ವಾರ್ತಾ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿದೆ. ಅದು ಈಗ ಗಾಂಧಿ ಸ್ಮಾರಕ ನಿಧಿಯ ಜೊತೆಗೆ ಉಡಪಿ ಕೃಷ್ಣ ಶಿವರಾಜ್ ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೂಡ ಪ್ರಜಾವಾಣಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಭಾಳ ಹಿಂದೆ, ಒಂದು 40 ವರ್ಷದಿಂದ ಪ್ರಜಾವಾಣಿ ವರದಿಗಾರರಾಗಿದೆ. ಆ ಎಮ್ಮ ಟಿ ವಿ ಮೂಲಕ ಒಂದು ಪ್ರಭಾವವಾಗಿ 25 ವರ್ಷ ಮೇಲ್ಪಟ್ಟಾಯಿತು. ಆಕೆ ಅಂಗಡಿಯಲ್ಲಿ ಗುಟ್ಕ, ಬೀಡಿ, ಸಿಗರೇಟು, ಮದ್ಯಪಾನ ಯಾವುದಿಂಥ ಒಂದು ಚಟದ ವಸ್ತುಗಳನ್ನು ಮಾಡ್ತಾ ಇರಲಿಲ್ಲ. ಪಕ್ಕದಲ್ಲಿ ಊರಲ್ಲಿ ಯಾರು ಮಾಡಿದ್ರು, ಈ ಅಮ್ಮ ತನ್ನ ನಿಯತ್ತನ್ನು ಹುಟ್ಟಿಲ್ಲ. ಈಗ ಮಾತಾಡಿದ್ರೆಲ್ಲ ಒಂದು ಕರ್ನಾಟಕ ಮದ್ಯಪಾನ ಸಂಯಮ ಮಂಡಳಿ ಸದಸ್ಯರು ಹಾಗೂ ಗಾಂಧಿ ಸ್ಮಾರಕ ಭವನದವರು ಅವರೆಲ್ಲರೂ ಕೂಡ ಮಾತಾಡಿದರು. ಜೊತೆಗೆ ನಮ್ಮ ಪಾದಯಾತ್ರೆ ಕಾಮನೂರಿಂತ ಹಟ್ಟಿ ಗ್ರಾಮದ ಕಡೆಗೆ ಶುರುವಾಯಿತು. ಕಾಮನೂರು ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಅಂದರೆ, ಮೊದಲು ಇದು ಗಾಂಧಿ ಕನಸನ್ನು ಕಂಡಂಥವರು, ಸ್ವಾವಲಂಬಿಯಾಗಿ ಬದುಕ್ತಿರೋಂಥವರು. ಈ ಊರಿನಿಂದ ಹಟ್ಟಿ ಕ್ರಾಸ್ವರೆಗೆ ಪಾದಯಾತ್ರೆ ನಡೆಯಿತು. ಆ ಹಟ್ಟಿ ಕ್ರಾಸಿಂದ ಎಲ್ಲರೂ ಕೂಡ ಜಮಾವಣೆ ಆದರು, ಬೇರೆ ಬೇರೆ ಊರಿನ ಗ್ರಾಮಸ್ಥರೆಲ್ಲ. ಇದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಸುಮಾರು ಒಂದು 11 ಹಳ್ಳಿಗಳನ್ನು ಇವರು ಪಟ್ಟಿ ಮಾಡಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದರು. ಆ ಕಾರಣ ಅವರೆಲ್ಲರೂ ಕೂಡ ಇಲ್ಲಿಂದನೇ ಅವರು ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು. ಒಂದು ಒಳ್ಳೆಯ ವಿಚಾರದೊಂದಿಗೆ ಇಡೀ ಒಂದು ಗ್ರಾಮವನ್ನು ಸ್ವಾವಲಂಬಿಯಾಗಿ ಸ್ವಾಭಿಮಾನದಿಂದ ಈ ವ್ಯಸನ ಮುಕ್ತರಾಗಿ ಇರುವಂಥ ಊರನ್ನು ಗುರುತಿಸಿ ಒಂದು ಗೌರವಿಸುವಂಥ ಕಾರ್ಯಕ್ರಮ ನಡೀತಾ ಇದೆ ಅಂದಾಗ ಎಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಆಕರ್ಷಣೆ ಅಂದರೆ ನಮ್ಮ ಕೊಪ್ಪಳ ಗೋಷ್ಠಿಯವರು ಮತ್ತು 2ನೇ ಭಾಗ ಮುಂದುವರಿಯಿತು.